ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕನ್ನಡ ರೆಸಿಪೀಸ್ಗೆ ಸ್ವಾಗತ. ನಾನಿವಾಗ ರಾಗಿ ಹಲ್ವಾ ಮಾಡ್ತಾ ಇದ್ದೀನಿ. ಅದು ತುಂಬಾ ಒಳ್ಳೆಯದು. ಹೇಗೆ ಬೇಕಾದ ಸಾಮಗ್ರಿ ನೋಡ್ಕೊಳ್ಳಿ. ಮೊದಲು ಇದು ಒಂದು ಬಟ್ಲು ಮೆಜರ್ಮೆಂಟು, ಒಂದು ಬಟ್ಲು ರಾಗಿ ಹಿಟ್ಟು, ಇದು ಕಾಲ್ ಅದರದ್ದೇ ಮೆಜರ್ಮೆಂಟು, ಕಾಲು ಕಪ್ಪು ಅಕ್ಕಿ ಹಿಟ್ಟು. ಇದನ್ನ ಅರ್ಧ ತೆಂಗಿನಕಾಯಿ ತಗೊಂಡಿದ್ದೀನಿ ಚಿಕ್ಕದು. ಅದನ್ನ ಅದು ರುಬ್ಕೊಂಡು ಮಿಕ್ಸರಲ್ಲಿ ಅದರ ಹಾಲು ತೆಕ್ಕೊಂಡಿದ್ದೀನಿ. ಇದು ಒಂದು ಬಟ್ಲು ಹಾಲು, ತೆಂಗಿನಕಾಯಿ ಹಾಲು. ಇದು ಒಂದು ಬಟ್ಲು ಸಕ್ಕರೆ. ನಿಮ್ಗೆ ಇನ್ನೂ ಜಾಸ್ತಿ ಸ್ವೀಟ್ ಬೇಕಾದ್ರೆ 1.5 ಕಪ್ಪು ಸಕ್ಕರೆ ಹಾಕೊಬಹುದು. 1 ಟೀ ಸ್ಪೂನ್ ಏಲಕ್ಕಿ ಪೌಡರು, 1 ಬಟ್ಲು ಫುಲ್ ತುಪ್ಪ ಜಾಸ್ತಿ ಯೂಸ್ ಮಾಡಬೇಕು. ಒಂದು ಪಾತ್ರೆ ತಗೊಳ್ಳಿ. ಆ ಪಾತ್ರೆಯಲ್ಲಿ ಮೊದಲು ನಾವು ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಳ್ಳೋಣ. ಆಮೇಲೆ ನನ್ನ ಹತ್ರ ಈ ತರ ಬಟ್ಟೆ ಇದೆ, ಮಸ್ಲಿನ್ ಬಟ್ಟೆ. ಈ ಬಟ್ಟೆಯಲ್ಲಿ ನಾನು ಫಿಲ್ಟರ್ ಮಾಡ್ಕೊತೀನಿ. ಬೇಕಾದ್ರೆ ನಿಮ್ಮ ಹತ್ರ ಬಟ್ಟೆ ಇಲ್ಲ ಅಂದ್ರೆ ಮಸ್ಲಿನ್ ಬಟ್ಟೆ, ಇದಕ್ಕೆ ನೀವು ಜಲ್ಡಿ ಇರತ್ತಲ್ಲ, ಜ್ಯೂಸ್ ಜಲ್ಡಿ, ಈ ತರ ಜ್ಯೂಸ್ ಜಲ್ಡಿ ಇರತ್ತಲ್ಲ, ಅದರಲ್ಲೂ ನೀವು ಫಿಲ್ಟರ್ ಮಾಡ್ಕೊಬಹುದು. ನಾನು ಮೊದಲು ಏನ್ ಮಾಡ್ತೀನಿ ಅಂದ್ರೆ ರಾಗಿ ಹಿಟ್ಟು ತಗೊಳ್ತಾ ಇದ್ದೀನಿ. ಮೊದಲು ಒಂದು ಪಾತ್ರೆಯಲ್ಲಿ ಇದು ರಾಗಿ ಹಿಟ್ಟನ್ನು ಹಾಕೊಬೇಕು. ರಾಗಿ ಹಿಟ್ಟು ಪೌಡರ್ ಹಾಕೊಂಡು ಹಿಟ್ಟಿನ ಜಾಸ್ತಿ ನೀರು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೀರಲ್ಲಿ ಚೆನ್ನಾಗಿ ಆ ರಾಗಿ ಹಿಟ್ಟನ್ನು ಮಿಕ್ಸ್ ಮಾಡ್ಕೊಬೇಕು. ಮಿಕ್ಸ್ ಮಾಡ್ಕೊಂಡು ನಾವು ಈ ಮಸ್ಲಿನ್ ಬಟ್ಟೆ ಇದೆಯಲ್ಲ, ಒಂದು ಪಾತ್ರೆಗೆ ಹಾಕಿ ಚೆನ್ನಾಗಿ ಇಟ್ಕೊಂಡು ಈ ತರ ಜಲ್ಡಿ ಮಾಡ್ಬೇಕು. ನಮ್ಮ ರಾಗಿ ಹಿಟ್ಟು ನೀರು ಜಾಸ್ತಿ ನೀರು ಹಾಕ್ಬೇಡಿ, ಎಷ್ಟು ಬೇಕಷ್ಟು, ಇಷ್ಟು ತಳ್ಳಿಗಿದ್ರೆ ಸಾಕು. ಕೈಯಿಂದಾನೆ ಹಿಂಗ್ ಮಾಡ್ಕೊಂಡು ಫಿಲ್ಟರ್ ಮಾಡ್ಕೊಳ್ಳಿ. ಇವಾಗ ರಾಗಿ ಹಿಟ್ಟು ನೀರಲ್ಲಿ ಹಾಕಿ ಜಲ್ಡಿ ಮಾಡ್ಕೊಂಡಿದ್ದೀನಿ. ಈ ತರ ಬಂದಿದೆ. ಇವಾಗ ನಾವು ಅಕ್ಕಿ ಹಿಟ್ಟನ್ನು ನೀರಲ್ಲಿ ಹಾಕಿ ಅಕ್ಕಿ ಹಿಟ್ಟು ಒಂದು ಪಾತ್ರೆಗೆ ಹಾಕೊಂಡು ಅದ್ರಲ್ಲಿ ನೀರು ಹಾಕೊಂಡು ಮಿಕ್ಸ್ ಮಾಡ್ಕೊಂಡು ಇದನ್ನ ಜಲ್ಡಿ ಮಾಡ್ಕೊಳ್ಳೋಣ. ತೆಂಗಿನಕಾಯಿ ಹಾಲು ಇದೆಯಲ್ಲ, ಅದು ಜಲ್ಡಿ ಮಾಡ್ಕೊಳ್ಳೋಣ. ಇವಾಗ ಸಕ್ಕರೆ ಇಡೋಣ. ಸಕ್ಕರೆ ನೀರಲ್ಲಿ ಹಾಕಿ ಅದಕ್ಕೂ ಜಲ್ಡಿ ಮಾಡ್ಕೊಳ್ಳೋಣ. ಸಕ್ಕರೆ ನೀರಿಗೆ ಹಾಕೊಂಡು ಸ್ವಲ್ಪ ತಿರ್ಗಿಸಿದನ, ಸ್ವಲ್ಪ ಸಕ್ಕರೆ ಕರಗಿ ಆಮೇಲೆ ಇದಕ್ಕೆ ನಾವು ಜಲ್ಡಿ ಮಾಡ್ಕೊಳ್ಳೋಣ. ಸಕ್ಕರೆ ಕರಗಿದೆ, ಇದನ್ನ ಫಿಲ್ಟರ್ ಮಾಡ್ಕೊಳ್ಳೋಣ. ನಾವು ಮೊದಲು ರಾಗಿ ಹಿಟ್ಟು ನೀರನ್ನು ಹಾಕಿ ಅದನ್ನ ಫಿಲ್ಟರ್ ಮಾಡ್ಕೊಂಡ್ವಿ. ಆಮೇಲೆ ಅಕ್ಕಿನ ಫಿಲ್ಟರ್ ಮಾಡ್ಕೊಂಡ್ವಿ. ಇವಾಗ ಸಕ್ಕರೆನ ಮಾಡ್ಕೊಂಡ್ವಿ. ಇದೆಲ್ಲ ಮಿಕ್ಸ್ ಮಾಡಿ ಒಂದು ದೊಡ್ಡ ಪಾತ್ರೆಯಲ್ಲಿ ತಳ ದಪ್ಪ ಇದ್ದಾಗ ನಾನು ಒಂದು ಕುಕ್ಕರ್ ಇಟ್ಕೊಳ್ತಾ ಇದ್ದೀನಿ. ಯಾವುದು ಪಾತ್ರೆ ತಳ ದಪ್ಪ ಇರಬೇಕು ಆ ಪಾತ್ರೆಯಲ್ಲಿ ನಾವು ಇದಕ್ಕೆ ಈ ನೀರೆಲ್ಲ ಹಾಕೊಳ್ಳೋಣ. ನಾವು ಫಿಲ್ಟರ್ ಮಾಡಿದ ಎಲ್ಲ ನೀರನ್ನ ಇದರಲ್ಲಿ ಹಾಕೊಳ್ಳೋಣ. ಇದಕ್ಕೆ 1 ನಿಮಿಷನೂ ಕೈ ಬಿಡಬಾರ್ದು. ಇದಕ್ಕೆ ತಿರ್ಗಿಸ್ತಾನೆ ಇರಬೇಕು, ತಡ ಹಿಡಿಬಾರ್ದು. ಹೈ ಫ್ಲೇಮಲ್ಲೇ ಮಾಡಿ. ನಮ್ಮ ಕೈ ಆಡಿಸ್ತಾನೆ ಇರಬೇಕು, ಇಲ್ಲಾಂದ್ರೆ ಉಂಡೆ ಕಟ್ಕೊಂಡ್ಬಿಡತ್ತೆ. ಇದು ಸ್ವಲ್ಪ ಗಟ್ಟಿ ಆಗ್ತಾ ಇದೆ, ನೋಡ್ಬೋದು. ಇದಕ್ಕೆ 2 ಟೇಬಲ್ ಸ್ಪೂನ್ ತುಪ್ಪ ಹಾಕೊಳ್ಳೋಣ. ನಾವು ಕೈ ಬಿಡ್ಲೇಬಾರ್ದು, ಇಲ್ಲಾಂದ್ರೆ ತಡ ಹಿಡ್ಕೊಂಡ್ಬಿಡತ್ತೆ. ಇನ್ನೂ ಗಟ್ಟಿ ಆಗ್ಬೇಕಿದು. ಇದು ಕುದೀತಾ ಇದೆ. 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಮತ್ತೆ ಇದಕ್ಕೆ
1 ಟೀ ಸ್ಪೂನ್ ಏಲಕ್ಕಿ ಪುಡಿ ಹಾಕ್ಕೊಳ್ಳೋಣ. ಚೆನ್ನಾಗಿ ಮಿಕ್ಸ್ ಮಾಡಿ. ತುಪ್ಪ ಜಾಸ್ತಿ ಬೇಕು, ಇದು ಇನ್ನೂ ಗಟ್ಟಿ ಆಗಬೇಕು. ಇದು ಚೆನ್ನಾಗಿ ಕುದೀತಾ ಇದೆ ನೋಡ್ಬೋದು. ಸ್ವಲ್ಪ ಕೈನ ಹುಷಾರಾಗಿ ಇಟ್ಕೋಬೇಕು. ಇವಾಗ ತಿರ್ಗಾ 2 ಟೇಬಲ್ ಸ್ಪೂನ್ ತುಪ್ಪ ಹಾಕ್ತಾ ಇದ್ದೀನಿ. ಹಿಡಿಬಾರ್ದು, ಅದು ನೋಡ್ಕೊಬೇಕು. ಇವಾಗ ಇದು ಜಾಸ್ತಿ ಕುದೀತಾ ಇದೆ. ಇದ್ರಲ್ಲಿ ಹೈ ಫ್ಲೇಮಿಂದ ಸ್ವಲ್ಪ ಲೋ ಫ್ಲೇಮಲ್ಲಿ 15 ನಿಮಿಷ ಇದಕ್ಕೆ ಕುದಿಯಕ್ಕೆ ಬಿಡೋಣ. ಒಂದು ತಟ್ಟೆಗೆ ತುಪ್ಪ ಹಾಕ್ಕೊಂಡು ಒರೆಸ್ಕೊಳ್ಳಿ. ಇವಾಗ 15 ಲೋ ಫ್ಲೇಮಲ್ಲಿ 15 ನಿಮಿಷ ಆಗಿದೆ ನೋಡ್ಬೋದು. ತುಪ್ಪ ಬಿಟ್ಕೊಂಡು ಬಂದಿದೆ. ಇವಾಗ ಇದಕ್ಕೆ ಸ್ವಿಚ್ ಆಫ್ ಮಾಡೋಣ ಸ್ಟವ್. ಮತ್ತೆ ಇದು ಒಂದು ತಟ್ಟೆಗೆ ಹಾಕ್ಕೊಳ್ಳೋಣ. ಇದು ತುಂಬ ಗಟ್ಟಿಯಾಗಿ ಇಷ್ಟು ಗಟ್ಟಿ ಬರಬೇಕು. ಮತ್ತೆ ತುಪ್ಪ ಬಿಟ್ಕೋಬೇಕು. ನಮ್ಮ ರಾಗಿ ಹಲ್ವಾ ತಯಾರಾಗಿದೆ. ಮನೆಯಲ್ಲಿ ಟ್ರೈ ಮಾಡಿ. ಸ್ವಲ್ಪ ತಾಳ್ಮೆಯಿಂದ ಮಾಡಬೇಕಿದು, ಪೇಷನ್ಸಿಂದ. ಚೆನ್ನಾಗಿ ಬರುತ್ತೆ, ತುಂಬ ಒಳ್ಳೆಯದು ಮೈಗೆ. ಇದು ಅರ್ಧ ಗಂಟೆ 1 ಗಂಟೆ ಆದಮೇಲೆ ನೀವು ಯಾವ ಆಕಾರ ಬೇಕಾದರೂ ಕಟ್ ಮಾಡ್ಕೊಬೋದು. ಟ್ರೈ ಮಾಡಿ ಮನೆಯಲ್ಲಿ ಫ್ರೆಂಡ್ಸ್. ರಾಗಿ ಹಲ್ವಾ ತಯಾರಾಗಿದೆ. ವೀಕ್ಷಿಸಿ ಕನ್ನಡ ರೆಸಿಪೀಸ್. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ಸ್ ಫ್ರೆಂಡ್ಸ್.